Hi friends, welcome back to my channel. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ವ್ಲಾಗ್ಸ್ಗೆ ವೆಲ್ಕಮ್. ಫ್ರೆಂಡ್ಸ್, ಇವತ್ತು ಫ್ರೈಡೇ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಅಂದರೆ ಆಲ್ರೆಡಿ 9 ಗಂಟೆ ಆಗಿದೆ. ಇವತ್ತು ಬೆಳಗ್ಗೆನೇ ಒಂದೇ ಸರಿ ಅಡುಗೆ ಮಾಡಿದ್ದೀನಿ. ನಾನು ಕೆಲಸ ಜಾಸ್ತಿ ಇದ್ದಾಗ ಯಾವ ರೀತಿ ಮನೆ ಕೆಲಸ ಮಾಡ್ಕೊತೀನಿ ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ, ಬನ್ನಿ ನೋಡಿ. ಇಲ್ಲಿ ಇವತ್ತು ಬೆಳಗ್ಗೆನೇ ಸಾಂಬಾರು ಮಾಡಿಬಿಟ್ಟಿದ್ದೀನಿ, ಬೆಂಡೆಕಾಯಿ ಸಾಂಬಾರು. ನೆಕ್ಸ್ಟ್ ಈ ಕಡೆ ಮುದ್ದೆಗೆ ಹಾಕಿದ್ದೀನಿ, ಕುದಿ ಹಾಕಿದ್ದೀನಿ. ನೆಕ್ಸ್ಟ್ ಅನ್ನ ಕೂಡ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಕೆಲಸ ಜಾಸ್ತಿ ಇದ್ದಾಗ ಒಂದೇ ಸರಿ ಅಡುಗೆನ ಮಾಡಿಬಿಡ್ತೀನಿ, ಏಕೆಂದರೆ ಟೈಮ್ ಅಡ್ಜಸ್ಟ್ ಆಗುತ್ತೆ. ಹಾಗಾಗಿ ಟಿಫನ್ ಮಾಡಿಕೊಂಡು ಮತ್ತೆ ಅಡುಗೆ ಅಂದರೆ ಫುಲ್ ಲೇಟ್ ಆಗಿಬಿಡುತ್ತೆ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ನೆಲ ಕೂಡ ಒರೆಸ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಬಟ್ಟೆ ರಾಶಿ ಬಿದ್ದಿದೆ. ರಾತ್ರಿ ಎಲ್ಲ ಫಾಲ್ ಹಾಕಿಟ್ಟಿದ್ದೀನಿ. ಜಿಗ್ಜಾಗ್ ಮಾಡಬೇಕೀಗ. ಇನ್ನು ಜಿಗ್ಜಾಗ್ ಮಾಡಿ ಎಲ್ಲ ಮಡಚಿಡಬೇಕು. 2 ಸೀರೆಗೆ ಕುಚ್ಚು ಕಟ್ಟಬೇಕು. ಒಂದು ಸೀರೆದು ಬ್ಲೌಸ್ ಹೊಲಿಬೇಕು. ನಾಳೆಗೆ ಎಲ್ಲ ಮುಗಿಸ್ಬೇಕು. ನೋಡೋಣ ಯಾವಾಗಾಗುತ್ತೆ ಅಂತ. ಇದಕ್ಕೆಲ್ಲ ಫಾಲಾಕ್ ರಾತ್ರಿ ಇಟ್ಟಿದ್ದೀನಿ. ನೈಟ್ 12 ಗಂಟೆ ಆಯಿತು, ಹಾಗಾಗಿ ಮಡಚಿಟ್ಟಿಲ್ಲ. ಮತ್ತು ಜಿಗ್ಜಾಗ್ ಮಾಡಬೇಕು, ಹಾಗಾಗಿ ಹಾಗೆ ಇಟ್ಟಿದ್ದೀನಿ. ನೆಕ್ಸ್ಟು ಕುಚ್ಚು ಕಟ್ಟೋದು ಕೂಡ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬೀಡ್ಸು, ದಾರ ಎಲ್ಲ. ನೆಕ್ಸ್ಟ್ 2 ಸೀರೆ ಇದೆ, ಕುಚ್ಚು ಕೂಡ ಕಟ್ಟಬೇಕು. ಈಗ ಆಲ್ಮೋಸ್ಟ್ ಮನೆ ಕೆಲಸ ನೆಲ ಒರೆಸ್ಬಿಟ್ಟು ಪೂಜೆ ಮಾಡಿದರೆ ಮನೆ ಕೆಲಸ ಮುಗಿಯುತ್ತೆ. ನೋಡಿ, ಇಲ್ಲಿ ಕೂಡ ಬಟ್ಟೆಗಳು ಹೇಗೆ ಬಿದ್ದಿದೆ ಅಂತ. ಈಗ ಆಲ್ಮೋಸ್ಟ್ ಎಲ್ಲ ಮನೆ ಕೆಲಸ ಆಗ್ತಾ ಬಂದಿದೆ. ಇವತ್ತು ಶುಕ್ರವಾರ ಬೇರೆ, ಹಾಗಾಗಿ ವಾರ ಮಾಡೋಣ ಅಂತ ಬೇಗ ಬೇಗ ನೆಲ ಒರೆಸ್ಬಿಟ್ಟು ಈಗ ಸ್ನಾನ ಮಾಡಿ, ಹಸ್ಬೆಂಡು ಸ್ನಾನಕ್ಕೆ ಹೋಗಿದ್ದಾರೆ. ಒಂದು ಕಡೆ ಮುದ್ದೆ ಕೂಡ ಹಾಕಿದ್ದೀನಿ. ಕೆಲಸ ಜಾಸ್ತಿ ಇದ್ದಾಗ ಟಿಫನ್ ಮಾಡಿಕೊಂಡು ಮತ್ತೆ ಆಮೇಲೆ ಅಡುಗೆ ಮಧ್ಯಾಹ್ನ ಎಲ್ಲ ಲೇಟ್ ಆಗುತ್ತೆ. ಹಾಗಾಗಿ ಇವತ್ತು ಒಂದೇ ಸರಿ ಬೆಳಗ್ಗೆನೇ ಮುದ್ದೆ ಮಾಡ್ತಾಯಿದ್ದೀನಿ. ಅನ್ಕೋಬೋದು ಬೆಳಗ್ಗೆನೇ ಮುದ್ದೆ ತಿಂತೀರಾ ಅಂತ. ಹೌದು, ನಾವು ತಿಂತೀವಿ. ನಮ್ಮ ಹಸ್ಬೆಂಡು ಆ ಥರ ಏನು ಕೇಳೋದಿಲ್ಲ. ಅವರು ಡೈಲಿ ಟಿಫನ್ ಇರುತ್ತೆ, ಬಟ್ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಾಗ ಈಗ ಸಾಂಬಾರು ಬೇಳೆ ಮಾಡಿನಲ್ಲ, ಹಾಗಾಗಿ ಮುದ್ದೆ ಕೂಡ ಮಾಡ್ತಾಯಿದ್ದೀನಿ ಜೊತೆ. ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇನ್ನೂ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಮುದ್ದೆ ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ಮುದ್ದೆನ ತೊಳಸ್ಕೋಬೇಕು. ಇಲ್ಲಿ ಬೆಂಡೆಕಾಯಿ ಸಾಂಬಾರು. ನೆಕ್ಸ್ಟ್ ಈಗ ಮಗಳದ್ದು ಸ್ನಾನ ಕೂಡ ಆಯಿತು. ಹಸ್ಬೆಂಡ್ ಕೂಡ ಈಗ ಸ್ನಾನ ಮಾಡ್ತಾಯಿದ್ದಾರೆ. ನನಗೊಂದು ಕೆಲಸ ಏನು ಸೇವ್ ಆಗುತ್ತೆ ಅಂದರೆ, ಇವಳು ಅವರಪ್ಪ ಜೊತೆ ಸ್ನಾನಕ್ಕೆ ಹೋಗ್ಬಿಡ್ತಾಳೆ. ಹಾಗಾಗಿ ಸ್ನಾನ ಅವರೇ ಮಾಡಿಸ್ಬಿಟ್ಟು ಕಳಿಸ್ತಾರೆ. ಹಾಗಾಗಿ ಅದೊಂದು ಕೆಲಸ ನನಗೆ ಫ್ರೀ ಬಿಡುವಾಗುತ್ತೆ. ನೆಕ್ಸ್ಟ್ ಇದೇ ಹೆಂಗೆ ಬೇಕು ಅಂತ ತೊಗೊಂಡಿದ್ದಾಳೆ ಅವಳೇ ಹೋಗ್ಬಿಟ್ಟು. ಈಗ ಅವಳಿಗೆ ಡ್ರೆಸ್ ಎಲ್ಲ ಮಾಡಿಬಿಟ್ಟು ನೆಲ ಕೂಡ ಒರೆಸ್ತಾ ಇದ್ದೀನಿ. ಆಲ್ರೆಡಿ ನೆಲ ಒರೆಸಿದೆಲ್ಲ ಆದಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ. ಅವರು ಊಟ ಎಲ್ಲ ಮಾಡಿ ರೆಡಿ ಆಗ್ತಾರೆ ಹಸ್ಬೆಂಡು. ಅಷ್ಟೊತ್ತಿಗೆ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬರ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಬೆಳಗ್ಗೆ ಪೂಜೆ ಕೂಡ ಎಲ್ಲ ಮುಗ್ದಿದೆ. ನನ್ನ ಮಗಳೀಗ ಪೂಜೆ ಮಾಡ್ತಾವಳೆ. ಹಣ್ಣು ಎತ್ಕೊಬರ್ತಾಳವಲ್ಲೇ ಅವಳು ಹಚ್ಕೊಡು ಅಂತ. ಕೆಲಸ ಇತ್ತು ಅಂದರೆ ಬೇಗ ಬೇಗ ಕೆಲಸ ಎಲ್ಲ ಮಾಡ್ಕೊತೀವಿ. ಏನು ಅಂದರೆ ಮನೆ ಕೆಲಸ ಅಷ್ಟೇ, ಬೇರೆ ಕೆಲಸ ಏನು ಇಲ್ಲ ಅನ್ನೋದಾದರೆ ತುಂಬ ಲೇಝಿ ಆಗಿಬಿಡ್ತೀವಿ. ಮನೆ ಕೆಲಸನೇ ಮಾಡೋದು ಡೇ ಪೂರ್ತಿ ಅದೇ ಆಗಿಬಿಡುತ್ತೆ. ನಾನು ಬೇರೆ ವರ್ಕೆಲ್ಲ ಜಾಸ್ತಿ ಇತ್ತು ಅಂದರೆ ಬೇಗ ಬೇಗ ಮನೆ ಕೆಲಸ ಮುಗಿಸಿ ಆ ಕಡೆ ಗಮನ ಕೊಡ್ತೀನಿ. ಈಗ ಟಿಫನ್ ಎಲ್ಲ ಮಾಡಿ ಸೀರೆ ಕುಚ್ಚು ಕಟ್ಟೋದಿದೆ, ಅದನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಈಗ ನೋಡ್ತಾ ಇರ್ಬೋದು, ಈ 2 ಸೀರೆಗೀಗ ನಾವು ಕುಚ್ಚನ್ನ ಕಟ್ಟಬೇಕು. ಇದಕ್ಕೆಲ್ಲ ಯಾವ್ಯಾವ ದಾರ ಮತ್ತು ಮಣಿ ಎಲ್ಲ ಯಾವ ಥರ ಬೇಕು ಅಂತ ಎಲ್ಲ ಆಲ್ರೆಡಿ ತೆಗೆದಿಟ್ಕೊಂಡಿದ್ದೀನಿ, ತಗೊಬಂದು ಇಟ್ಕೊಂಡಿದ್ದೀನಿ. ನಾಳೆ ಮದುವೆ ಇದೆ, ಹಾಗಾಗಿ ಇವತ್ತು ಕಟ್ಕೊಡ್ಲೇಬೇಕು. ಈ ಸೀರೆಗಳು ನಮ್ಮ ಅಕ್ಕಂದೇ ಸೀರೆಗಳು.
ತಂದ್ಕೊಟ್ಟು ಆಲ್ರೆಡಿ ಒಂದು 3-4 ಡೇಸ್ ಆಯಿತು. ಬಟ್ ನನಗೆ ಕಟ್ಟೋದಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ನಾಳೆ 1 ಡೇ ಅಷ್ಟೇ ಟೈಮ್ ಇರೋದು, ಕಟ್ಕೊಡ್ಲೇಬೇಕು. ಹಾಗಾಗಿ ಕಟ್ತಾ ಇದ್ದೀನಿ. ನೆಕ್ಸ್ಟ್ ಇದೊಂದು ಬಂದು ಆರೆಂಜ್ ಕಲರ್ ಇದೆ. ಇದರಲ್ಲಿ ಒಳಗಡೆ ಪರ್ಪಲ್ಲು, ಪಿಂಕು, ಗ್ರೀನ್ ಈ ರೀತಿ ಫ್ಲವರ್ಸ್ ಇದೆ. ಹಾಗಾಗಿ ನಾನು ಇದಕ್ಕೆ ಯಾವ ರೀತಿ ಡಿಸೈನ್ ಮಾಡೋಣ ಅನ್ನೋ ಐಡಿಯಾ ಇಲ್ಲ. ನಾನೇನು ಮಾಡಿದೆ ಅಂದರೆ ಇದಕ್ಕೆ ಎಲ್ಲ ಕಲರು ಮಿಕ್ಸ್ ಹಾಕ್ಬಿಟ್ಟು ಕುಚ್ಚನ್ನ ಕಟ್ಟಿದ್ದೀನಿ. ಚೆನ್ನಾಗಿ ಕಾಣುತ್ತೆ ಅದು ಒಂಥರ. ಇಲ್ಲ ಅದು ಸೀರೆಗೆ ಫುಲ್ಲು ಗ್ರೀನ್ ಕಲರ್ದು ವರ್ಕ್ ಆಗಿದೆ, ಎಂಬ್ರಾಯ್ಡ್ರಿ ವರ್ಕು. ನಾನು ಬ್ಲೌಸ್ ನೋಡಿದ್ದೆ ಅಂದರೆ ಫುಲ್ ಗ್ರೀನ್ ಕಲರ್ ಕಟ್ತಾಯಿದ್ದೆ, ಬ್ಲೌಸ್ ನೋಡಿರಲಿಲ್ಲ. ಹಾಗಾಗಿ ನಾನು ಮಿಕ್ಸ್ ಕಲರಲ್ಲಿ ಕಟ್ಟಿದೆ. ಈಗ ನಾವು ಕುಚ್ಚು ಕಟ್ಟೋದಕ್ಕೆ ಯಾವ ರೀತಿ ದಾರನ ಸುತ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕೈಗೆ ಈ ರೀತಿ ನಾವು 1-2 ಸುತ್ತಷ್ಟು ದಾರನ ಹಾಕ್ಕೋಬೇಕು. ನಮಗೆ ಕಾಲನ್ನ ನೀಚ್ಕೊಬಿಟ್ಟು ಕಾಲು ಹೆಬ್ಬೆಟ್ ಬೆಳ್ಳಿರುತ್ತಲ್ವ, ಆ ಹೆಬ್ಬೆಟ್ ಬೆಳ್ಳಿಗೆ ದಾರನ ಸುತ್ಕೊತ ಬರಬೇಕು. ನಮಗೆ ಎಷ್ಟು ಉದ್ದ ಆಗುತ್ತೆ ಈ ರೀತಿ ಬಗ್ಬಿಟ್ಟು ಸುತ್ಕೊಳ್ಳೋಕೆ ಎಷ್ಟಾಗುತ್ತೆ ಅಲ್ಲಿಗಾನ ಕೈ ಬೆರಳನ್ನ ಇಟ್ಕೊಬಿಟ್ಟು ಕೈ ಬೆರಳಿಂದ ಕಾಲಿಗೆ ಈ ಅಂಗದಾರ ಎಲ್ಲ ಮಾಡ್ತಾರಲ್ವ ಆ ರೀತಿ ನೀಟಾಗಿ ದಾರನ ಸುತ್ಕೋಬೇಕು. ಟೋಟಲ್ ಇಲ್ಲಿ ನಾವು ಇದನ್ನು 55 ಎಳೆ ಸುತ್ಕೋಬೇಕು. ಈ ರೀತಿ 1 ಸುತ್ತು 1 ಆ ರೀತಿ ಫುಲ್ 1 ಸುತ್ತು 1 ಆ ರೀತಿ ಕೌಂಟು. ಈ ರೀತಿ 55 ಎಳೆ ಸುತ್ತಕೊಂಡ್ರೆ ಟೋಟಲ್ 2 ಸೈಡು ಸೇರಿ 110 ಎಳೆ ಆಗುತ್ತೆ. 110 ಎಳೆ ಮತ್ತೆ ಡಬಲ್ ಆಗುತ್ತೆ. ಆಗ ನಮಗೆ ಟೋಟಲ್ 220 ಎಳೆ ಬರುತ್ತೆ ಒಂದು ಕುಚ್ಚಿಗೆ. ಆಗ ಚೆನ್ನಾಗಿ ಬರುತ್ತೆ ಕುಚ್ಚು. ಹಾಗಾಗಿ ನೋಡಿ ಈ ರೀತಿ ನಮ್ಗೆ ಸುಕ್ಲು ಬರಬಾರ್ದು, ಕೆಳಗಡೆ ಒಂದು ಹೆಚ್ಚು ಒಂದು ಕಮ್ಮಿ ಈ ರೀತಿ ಆಗಬಾರ್ದು. ಎಲ್ಲನೂ ಆದಷ್ಟು ಒಂದೇ ಸಮ ಎಳ್ಕೋಬೇಕು. ಈ ರೀತಿ ನೀಟಾಗಿ ಎಳ್ಕೊಂಡು ದಾರನ ಸುತ್ಕೊಳ್ಳಿ. ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು. ಈಗ ಈ ಬೆಳ್ಳತ್ರ ಏನು ಇಟ್ಕೊಂಡಿದ್ದೆ ಅಲ್ವಾ, ನೋಡಿ ಅಲ್ಲಿಗೂ ಸ್ವಲ್ಪ ಸುಕ್ಲ ಆಗಿದೆ. ಯಾಕೆಂದರೆ ಎಲ್ಲನೂ ಬಗ್ಬಿಟ್ಟು ನಾವು ಈ ರೀತಿ ಸುತ್ಕೊತಾ ಇರ್ತೀವಲ್ವ, ಹಾಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಜಾಸ್ತಿ ಏನಿಲ್ಲ. ನೆಕ್ಸ್ಟ್ ಈಗ ನಾನು ಕಟ್ ಮಾಡ್ಕೊತೀನಿ. ಒಂದು ಹತ್ರ ಬೆರಳ ಹತ್ರ ಏನು ಇಟ್ಕೊಂಡಿದ್ದೆ ಅಲ್ಲಿ ಒಂದು ಕಡೆದು ಕಟ್ ಮಾಡಿಬಿಟ್ರೆ ನಮಗೆ ಸೂಜಿಗೆ ಏರಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಒಂದು ಸೈಡ್ದು ದಾರನ ಪೂರ್ತಿ ಇಟ್ಕೊಬಿಟ್ಟು ಈ ರೀತಿ ಗ್ಲೋ ಇತ್ತು ಅಂದರೆ ಗ್ಲೋ ಹಾಕ್ಬೋದು, ಇಲ್ಲ ಸ್ವಲ್ಪ ಹಾಗೆ ತ್ಯಾವ ಮಾಡಿಬಿಟ್ರದು ನೀಟಾಗಿ ಸೂಜಿಗೆ ಏರುತ್ತೆ. ನೋಡಿ ಈ ರೀತಿ ನೀಟಾಗಿ ಸ್ವಲ್ಪ ಸೂಜಿದು ಹೋಲ್ ಅರ್ವ ಇರುತ್ತೆ, ದಪ್ಪ ಸೂಜಿ ತೊಗೊಂಡಿದ್ದೀನಿ. ಹಾಗಾಗಿ ಅದರೊಳಗಡೆ ಅಷ್ಟು ಎಳೆನೂ ಏರುತ್ತೆ. ಆದಷ್ಟು ನೀವು ಈ ಸೂಜಿ ಒಳಗಡೆ ಎಷ್ಟು ಎಳೆ ಏರುತ್ತೆ ಅಷ್ಟು ನೋಡಿಕೊಂಡು ನೀವು ದಾರನ ಇರಿಸ್ಕೊಳ್ಳಿ. ಹಾಗೆ ಬೀಡ್ಸ್ ಅಷ್ಟೇ, ನೀವು ಯಾವ ರೀತಿ ಬೀಡ್ಸ್ ತೊಗೊಂಡಿರ್ತೀರ ಆ ಬೀಡ್ಸ್ಗೆ ದಾರ ಏರುತ್ತೆ ಇಲ್ಲ ಅಂತ ನೋಡಿಬಿಟ್ಟು ಅಷ್ಟು ಎಳೆನ ದಾರನ ಸುತ್ಕೊಳ್ಳಿ. ಈಗ ನೋಡಿ ದಾರ ಸುತ್ಕೊಂಡಿದ್ದೆಲ್ಲ ಆಯಿತು. ನೀವು ಸ್ಟ್ರೈಟ್ನರ್ ಇತ್ತು ಅಂದರೆ ಒಂದು ಸರಿ ಸ್ಟ್ರೈಟ್ನರಲ್ಲೆಲ್ಲ ದಾರನ ಇದು ಮಾಡ್ಕೊಳ್ಳಿ, ಆಗ ಚೆನ್ನಾಗಿರುತ್ತೆ. ಇಲ್ಲ ಐರನ್ ಬಾಕ್ಸಲ್ಲಿ ಕೂಡ ಮಾಡ್ಕೋಬೋದು. ಬಟ್ ತುಂಬ ಸುಕ್ಲು ಮಾಡೋಕ್ಕೆ ಹೋಗಬೇಡಿ, ಸುಕ್ಲಾದ್ರೆ ಆ ರೀತಿ ಎಲ್ಲ ಮಾಡಬೇಕು, ಇಲ್ಲ ಅಂದರೆ ಓಕೆ. ಈಗ ನೋಡಿ ದಾರ ಎಲ್ಲ ಏರಿಸ್ಕೊಂಡಿದ್ದೀನಲ್ವ, ಮಣಿಗೆ ಏರುತ್ತೆ ಇಲ್ಲ ಅಂತ ಒಂದು ಸರಿ ಚೆಕ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಮಣಿಗೆ ಏರೋ ಅಷ್ಟೇ ದಾರ ಇತ್ತು. ಈ ರೀತಿ ಕುಚ್ಚು ಕಟ್ಟಿದ್ದೀನಿ. ಇದರಿಂದ ಕುಚ್ಚು ಕಟ್ಟೋದು ಹೇಗೆ ಅಂತ ನೆಕ್ಸ್ಟ್ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಒಂದು ಸೀರೆ ಕುಚ್ಚು ಕಟ್ಟಿದ್ದಾಯ್ತು ಅಷ್ಟೇ. ಬೆಳಗ್ಗೆಯಿಂದ ಮನೆ ಕೆಲಸ ಮಾಡ್ಕೊಂಡು ಮಗಳು ನೋಡ್ಕೊಂಡು ಒಂದು ಸೀರೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ಕೂತ್ಕೊಂಡು ಇನ್ನೊಂದು ಸೀರೆ ಕಟ್ಟಲೇಬೇಕು. ಇವತ್ತು ಎಷ್ಟೊತ್ತನಾಗಲಿ ಕಟ್ಟಲೇಬೇಕು. ಇನ್ನೇನು ನೈಟ್ ಅಡುಗೆಗೂ ಸಾಂಬಾರೆಲ್ಲ ಇದೆ. ಹಾಗಾಗಿ ಇವಾಗ ಸ್ವಲ್ಪ ಕಸ ಎಲ್ಲ ಗುಡಿಸಿದ್ದೆಲ್ಲ ಆಗಿದೆ ಆಲ್ರೆಡಿ. ಟೀಗೆ ಇಟ್ಟಿದ್ದೀನಿ. ಹಾಗೆ ಹಸ್ಬೆಂಡು ಸ್ನ್ಯಾಕ್ಸ್ ಕೂಡ ತಂದಿದ್ದಾರೆ. ಟೀ ಕುಟ್ಕೊಂಡು ಸ್ನ್ಯಾಕ್ಸ್ ತಿಂದು ಮತ್ತಿನ್ನೊಂದು ಸೀರೆ ಕುಚ್ಚು ಕಟ್ಟೋದು ರೆಡಿ ಮಾಡ್ಕೋಬೇಕು. ಹಾಗೆ ಒಂದು ಬ್ಲೌಸ್ ವರ್ಕ್ ಮಾಡೋದಕ್ಕೆ ಕೊಟ್ಟಿದ್ದೀನಿ, ಹೋಗೋದನ್ನು ಇಸ್ಕೊಂಡು ಬೇರೆ ಬರಬೇಕು. ಈಗ ಒಂದು ಕಡೆ ಟೀ ಆಗ್ತಾಯಿದೆ. ಹಾಗೆ ಹಸ್ಬೆಂಡು ಫ್ರೈಡ್ ರೈಸ್ ಮತ್ತು ಗೋಬಿ ಮಿಕ್ಸ್ ಬರುತ್ತಲ್ಲ ಆ ಥರ ತೊಗೊಬಂದಿದ್ವಿ. ಹಾಗೆ ಅದನ್ನು ಕೂಡ ತಿಂತಾ ಇದ್ದೀವಿ ಕೂತ್ಕೊಂಡು. ಹಾಗೆ ಸ್ವಲ್ಪ ಹಳಸಿನ ಹಣ್ಣಿತ್ತು, ಊರಿಂದ ತಂದಿತ್ತು, ಅದು ಕೂಡ ತೊಗೊಂಡಿದ್ದೀನಿ. ಹಾಗೆ ಜೊತೆ ಟೀನ ಕುಟ್ಕೊಂಡು ಸ್ವಲ್ಪ ಎಲ್ಲ ತಿಂದು ಆದಮೇಲೆ ಮತ್ತೆ ಇನ್ನೊಂದು ಸೀರೆನ ಕುಚ್ಕೊಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಹಾಗೆ ನೆಕ್ಸ್ಟ್ ಒಂದು ನೋಡಿ ಈ ರೀತಿ ಬಂದು ಇನ್ನೊಂದು ಸೀರೆಗೆ ಬಂದು ಈ ರೀತಿ ಕಟ್ಟಿದ್ದೀನಿ. ಮಿಕ್ಸ್ ಕಲರ್ ಹಾಕಿದ್ದೀನಿ, ಯಾಕೆಂದರೆ ಇದ್ರ ಒಳಗಡೆ ಕೂಡ ಕಲರೆಲ್ಲ ಮಿಕ್ಸ್ ಇದೆ. ಹಾಗಾಗಿ ಈ ಥರ ಮಿಕ್ಸ್ ಕಲರ್ ಹಾಕ್ಬಿಟ್ಟು ಕಟ್ಟಿದ್ದೀನಿ. ನಾನು ಕುಚ್ಚು ಕಟ್ಟಿರೋದಕ್ಕೆ ನನ್ನ ಮಗಳ ಎಕ್ಸ್ಪ್ರೆಷನ್ ನೋಡಿ. ಹೆಂಗಮ್ಮ, ಏನು ಮಾಡೈತಮ್ಮ ಅಮ್ಮ? ಅಯ್ಯೋ 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 ಅಯ್ಯೋ, ಏನು ಮಾಡೈತಮ್ಮ? ತೋರ್ಸ, ಏನು ಮಾಡುತ್ತಮ್ಮ? ಏನಮ್ಮ ಕೂಚಂತೀಯ? ಏನು ಮಾಡುತ್ತೆ ಹೇಳಮ್ಮ? ಕುಚ್ಚು. ನನ್ನ ಮಗಳಿಗೆ ಎಷ್ಟು ಖುಷಿ ಅಂದರೆ ಮಲಗಿದ್ಲು ಮಧ್ಯಾಹ್ನ. ಒಂದು ಸೀರೆ ಕಂಪ್ಲೀಟ್ ಆಗ್ತಾ ಬಂದಿತ್ತು.
ನೋಡ್ಬಿಟ್ಟು ಅವಳಿಗೆ ಎಷ್ಟು ಖುಷಿ ಅಂದ್ರೆ ಅಮ್ಮ ಇಷ್ಟೊಂದು ಕಟ್ಟಿದ್ಯಾ, ಲವ್ ಯು ಅಮ್ಮ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಡಿಸೈನ್ ಬಂದು ಈ ರೀತಿ ಕಟ್ಟಿದ್ದೀನಿ. ಸಿಂಗಲ್ಲು ರಿಂಗ್ ಬಿಡ್ಸ್ ಬರುತ್ತಲ್ಲ, ಆ ರಿಂಗ್ ಬಿಡ್ಸ್ ಹಾಕ್ಬಿಟ್ಟು ಮಿಕ್ಸ್ ಕಲರ್ ದಾರ ಹಾಕ್ಬಿಟ್ಟು ಕಟ್ಟಿದ್ದೀನಿ. ರಿಂಗ್ ಬಿಡ್ಸ್ ಕೆಳಗಡೆ ಬಂದಿದೆ. ಇದು ಒಂಥರ ಚೆನ್ನಾಗಿ ಕಾಣುತ್ತೆ. ನೈಟ್ ಆಲ್ರೆಡಿ ಲೇಟೇ ಆಗಿತ್ತು, ಅಂದರೆ ಇದು ಬೇಗ ಆಯಿತು ಕಟ್ಟೋದು. ಯಾಕೆಂದರೆ ಒಂದೇ ಕಲರ್ ಎಲ್ಲ ಕಲರ್ ದಾರ ಮಿಕ್ಸ್ ಹಾಕಿದ್ನಲ್ಲ, ದಾರ ಸುತ್ಕೊಳ್ಳೋದು ಬೇಗ ಆಗೋದು, ಹಾಗೆ ಕಟ್ಟೋದು ಕೂಡ ಬೇಗನೆ ಈಸಿಯಾಗಿ ಆಯಿತು. ಹಾಗೆ ಯಾವ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗ ಕಟ್ಟಿದ್ದೆಲ್ಲ ಆಯಿತು. ನೋಡಿ ಹೇಗೆ ಮನೆಯೆಲ್ಲ ಅಲ್ಟ್ಕೊಂಡಿದ್ದೀವಿ, ಕಡಲೆಕಾಯಿ ಎಲ್ಲ ತಿಂದ್ಕೊಂಡು ಮಧ್ಯ ಗ್ಯಾಪಲ್ಲಿ ಕಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೊಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ದಾಗಿದೆ. ಆಲ್ರೆಡಿ ಉಕ್ಸ್ ಹಾಕಿದ್ದೀನಿ. ಇಲ್ಲೊಂದು ಮೇಲೆ ಬಟನ್ಸ್ ಒಂದು ಹಾಕ್ಬಿಟ್ಟು ಇದು ಕೂಡ ನಾಳೆ ಕೊಡಬೇಕು. ಹಾಗೆ ಇಲ್ಲಿ ಕೆಳಗಡೆ ಗೌನ್ಸ್ ಬರುತ್ತಲ್ಲ, ಇವು ಗಾಗ್ರಾ ಥರ, ಆ ಥರದವು ಕೆಲವೊಂದು ಡ್ರೆಸ್ ಇದ್ದಾವೆ, ಅದನ್ನೆಲ್ಲ ಆಲ್ಟ್ರೇಷನ್ ಮಾಡಬೇಕು. ಹಾಗೆ ವರ್ಕ್ ಮಾಡೋದಕ್ಕೆ ಒಂದು ಬ್ಲೌಸ್ ಕೊಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಅದು ಒಂದೇ ದಿನದಲ್ಲಿ ವರ್ಕ್ ಮಾಡೋದು ಕೊಟ್ಟು ಬಂದಿದ್ದೆ. ಪಾಪ ಅವರು, ನಾನು ಯಾವಾಗಲೂ ಅಲ್ಲೇ ಕೊಡೋದು, ಫುಲ್ ಬ್ಯುಸಿ ಇರ್ತಾರೆ ಅವ್ರು. ಹೇಗೆ ಅಂದರೆ ಎಷ್ಟು ಬ್ಯುಸಿ ಅಂದರೆ ಕೊಟ್ಟರೊಂದು ವಾರ ಆದರೂ ಕೊಡೋದಿಲ್ಲ. ಆದರೂ ರಿಕ್ವೆಸ್ಟ್ ಮಾಡಿಕೊಂಡೆ, ನನ್ನದೇ ಕೆಲವೊಂದು ಬ್ಲೌಸ್ ಇತ್ತು ಅಲ್ಲಿ ವರ್ಕ್ ಮಾಡೋದಕ್ಕೆ ಕೊಟ್ಟಿದ್ದು, ಆದರೂ ಬದಲು ಇದನ್ನು ಮಾಡಿಕೊಡಿ ಅಣ್ಣ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಒಂದೇ ದಿನದಲ್ಲೇ ಸಿಂಪಲ್ಲಾಗಿ ವರ್ಕ್ ಮಾಡಿಕೊಟ್ರು. ನೋಡಿ ಈ ರೀತಿ ಬಂದಿದೆ ವರ್ಕು. ಸಿಂಪಲ್ಲಾಗಿ ಮಾಡಿಸಿದ್ವಿ, ತುಂಬ ಗ್ರ್ಯಾಂಡ್ ಏನಿಲ್ಲ. ಸ್ಲೀವ್ಸ್ಗೆ ಒಂದು ಬುಟ್ಟ ಬಂದಿದೆ. ಹಾಗೆ ಫ್ರಂಟ್ಗೆ ಮತ್ತು ಬ್ಯಾಕ್ ಸೈಡ್ ಮಾಡಿದ್ದಾರೆ. ಓಕೆ ಬನ್ನಿ ಅಂದರು. ಆಗ ಹೋಗ್ಬಿಟ್ಟು ಬ್ಲೌಸ್ ಕೂಡ ಇಸ್ಕೊಂಡು ಬಂದ್ವಿ. ಹಾಗೆ ಕೆಲವೊಂದು ಫಾಲು ಮತ್ತು ದಾರಗಳೆಲ್ಲ ಬೇಕಿತ್ತು, ಹಾಗೆ ಲೈನಿಂಗು ಎಲ್ಲನೂ ತೊಗೊಂಡು ಬಂದೆ. ದಾರಗಳು ಎಷ್ಟು ಕಲರ್ ಇದ್ರೂ ಕೆಲವೊಂದು ಟೈಮ್ ನಮಗೆ ಬೇಕಾದಂಥ ಕಲರ್ಸೇ ಸಿಗೋದಿಲ್ಲ. ಹಾಗಾಗಿ ಸ್ವಲ್ಪ ಲೈಟ್ ಕಲರ್ಸ್ ಅಂಥವು, ಈಗ ಸೀರೆಗೆ ಫಾಲ್ ಹಾಕಬೇಕು ಅಂದರೆ ಮೇಲ್ಭಾಗ ಕರೆಕ್ಟ್ ಕಲರ್ ಬೇಕಾಗುತ್ತೆ. ಹಾಗಾಗಿ ಕೆಲವೊಂದು ಟೈಮ್ ಸಿಗೋದೇ ಇಲ್ಲ. ಈಗ ನೋಡಿ 11 ಗಂಟೆ ಆಗಿದೆ, ಕರೆಕ್ಟಾಗಿ 11 ಗಂಟೆ ಆಗಿದೆ. ಈಗ ಕೆಲವೊಂದು ಡ್ರೆಸ್ ಇದ್ವಲ್ಲ, ಅವನ್ನೆಲ್ಲ ಆಲ್ಟ್ರೇಷನ್ ಕೂಡ ಮಾಡಬೇಕು. ಆಲ್ಟ್ರೇಷನ್ ಮಾಡೋಣ ಅಂತ ತೊಗೊಂಡೆ, ಬಟ್ ಇದು ಸೈಜ್ ಎಲ್ಲ ಅಷ್ಟು ಗೊತ್ತಾಗಲಿಲ್ಲ ಮಾಡೋದಕ್ಕೆ ಅವರು ಸೈಜು. ಹಾಗಾಗಿ ಹಾಗೆ ಇಟ್ಟೆ. ಇದು ಸ್ಲೀವ್ ಕೂಡ ಅಟ್ಯಾಚ್ ಮಾಡಬೇಕು. ಬೆಳಗ್ಗೆ ಮಾಡೋಣ ಅಂತ ಹಾಗೆ ಇಟ್ಟಿದ್ದೀನಿ. ನೈಟ್ ಮಾಡಲಿಲ್ಲ ಇವನ್ನ. ಅವರು ಸ್ಲೀವ್ಸ್ ಎಲ್ಲ ಅವರೇ ಗುರ್ತಾಕ್ಬಿಟ್ಟು ಕಳಿಸಿದ್ರು, ಇಷ್ಟು ಉದ್ದ ಇಡಿ ಅಂತ. ಬಟ್ ಅವ್ರು ಸರಿಯಾಗಿ ಮಾರ್ಕ್ ಮಾಡಿರಲಿಲ್ಲ. ಹಾಗಾಗಿ 11 ಗಂಟೆ ಮೇಲೆ ಅವ್ರನ್ನ ಕಾಲ್ ಮಾಡಿಬಿಟ್ಟು ಕೇಳೋದು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ಎತ್ತಿಟ್ಬಿಟ್ಟು ಮಲ್ಕೊಂಡೆ. ಹಾಗೆ ನೆಕ್ಸ್ಟ್ ಡೇ ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ನೆಕ್ಸ್ಟ್ ಡೇ ಕೂಡ ಬೇಗ ಎಚ್ಚರಿಕೆ ಆಯಿತು ಬೆಳಗ್ಗೆ. ಈಗ ನೋಡ್ತಾ ಇರ್ಬೋದು 5:50 ಆಗಿದೆ ಬೆಳಗ್ಗೆ. ಬೇಗನೆ ಎಚ್ಚರಿಕೆ ಆಯಿತು, ಇದ್ದೆ. ನೋಡಿ ಇನ್ನೂ ಬೆಳಕು ಕೂಡ ಆಗಿಲ್ಲ, ಸ್ವಲ್ಪ ತಿಳಿ ಬೆಳಕು ಬಂದಿದೆ ಅಷ್ಟೇ. ಇನ್ನು ಕೆಲಸ ಇತ್ತು ಅಂದರೆ ಎದ್ದು ಆಟೋಮೆಟಿಕ್ ಮಾಡ್ತೀವಿ, ಕೆಲಸ ಇಲ್ಲ ಅಂದರೆ ಸೋಂಬೇರಿತನ ಬರುತ್ತೆ. ನೈಟ್ ಕೆಲಸ ಇತ್ತಲ್ವ, ಹಾಗಾಗಿ ನೋಡಿ ಅಡುಗೆ ಮನೆ ಹೇಗಿತ್ತು ಹಾಗೆ ಬಿಟ್ಬಿಟ್ಟು ಮಲ್ಕೊಂಡಿದ್ದೀನಿ. ಒಂದು ಕೆಲಸ ಮಾಡೋಕ್ಕೋದ್ರೆ ಒಂದು ಕೆಲಸ ಹಾಗೆ ಉಳ್ಕೊಬಿಡುತ್ತೆ, ಇನ್ನೊಂದು ಕೆಲಸ ಬಾಕಿ ಉಳ್ಕೊಳ್ಳುತ್ತೆ. ಡೈಲಿ ನೈಟು ಅಡುಗೆ ಮನೆ ಫುಲ್ ಕ್ಲೀನ್ ಮಾಡ್ತೀನಿ, ಬಟ್ ರಾತ್ರಿ ಆಗಲಿಲ್ಲ. ರಾತ್ರಿ ಕುಚ್ಚು ಕಟ್ಟೋದು ಮತ್ತು ಬೇರೆ ಕೆಲಸ ಇದ್ದಿದ್ದರಿಂದ ಅಡುಗೆ ಮನೆ ಕೆಲಸ ಆಗಿ ಉಳ್ಕೊಂಡಿದ್ದೆ. ಈಗೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇವತ್ತು ಸ್ವಲ್ಪ ಬೇಗ ಎಚ್ಚರಿಕೆ ಆಯಿತು, ಹಾಗಾಗಿ ಎದ್ದೆ. ಅಲಾರ್ಮ್ ಇಟ್ಟಿರ್ತೀನಿ ಡೈಲಿ, ಬಟ್ ಎದ್ದೊಳಲ್ಲ. ಯಾಕೆಂದರೆ ನೈಟ್ ಮಲ್ಗೋದೆ 12:30 1 ಗಂಟೆ ಆಗಿಬಿಡುತ್ತೆ. ಹಾಗಾಗಿ ಮಲ್ಗೋದಿಲ್ಲ. ಇವತ್ತು ಎಚ್ಚರಿಕೆ ಆಯಿತು, ಹಾಗಾಗಿ ಎದ್ದಿದ್ದೀನಿ. ಈಗ ಬೇಗ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ. ಈಗ ಪಾತ್ರೆಗಳೆಲ್ಲ ಹಾಗೆ ಇದೆ. ಹಾಗೆ ಮಗಳು ಅನ್ನ ಕೂಡ ಎಲ್ಲ ತೆಟ್ಟಲ್ಲಿ ಬಿಟ್ಟಿದ್ಲಲ್ಲ, ಅದು ಕೂಡ ಹಾಗೆ ಇದೆ. ಹಾಗೆ ನೈಟ್ ಉಳ್ಕೆ ಅನ್ನ ಸಾಂಬಾರೆಲ್ಲ ಏನಿರುತ್ತೆ ಅದನ್ನೆಲ್ಲ ತೆಗೆದ್ಬಿಟ್ಟು, ಹಾಗೆ ಎಕ್ಸ್ಟ್ರಾ ಪಾತ್ರೆಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು, ಹಾಗೆ ಸ್ಲ್ಯಾಬೆಲ್ಲ ಒರೆಸ್ಕೊಂಡು, ಸ್ಟವ್ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಟಿಫನ್ಗೆಲ್ಲ ರೆಡಿ ಮಾಡ್ಕೋಬೇಕು. ಉಪ್ಪಿನಕಾಯಿ ಹಾಕಿದ್ನಲ್ಲ ಅದನ್ನು ಎತ್ತಿಡ್ತಾ ಇದ್ದೀನಿ. ಒನ್ ಡೇ ಹಾಗೆ ಹೊರಗಡೆ ಇಟ್ಬಿಟ್ಟು ಈಗ ಒಳಗಡೆ ಎತ್ತಿಡ್ತಾ ಇದ್ದೀನಿ. ಫ್ರಿಡ್ಜ್ಗೆ ಇಟ್ಬಿಟ್ರೆ ಏನೂ ಆಗೋದಿಲ್ಲ, ಚೆನ್ನಾಗೇ ಇರುತ್ತೆ. ಹಾಗಾಗಿ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ಹಾಗೆ ಉಪ್ಪಿನಕಾಯಿ ತಿನ್ನೋದು ಕೂಡ ಕಮ್ಮಿ, ಹಸ್ಬೆಂಡ್ ತಿನ್ನೋದೇ ಇಲ್ಲ. ನಾನು ಕೆಲವೊಂದು ಟೈಮ್ ಮಾತ್ರ ತಿಂತೀನಿ. ಮೊಸರನ್ನ ಈ ಥರದ್ದೇನಾದರೂ ಮಸೊಪ್ಪು ಸಾಂಬಾರು ಈ ಥರ ಕೆಲವೊಂದು ಟೈಮ್ ಅಷ್ಟೇ ತಿನ್ನೋದು, ಯಾವಾಗಲೂ ತಿನ್ನೋದಿಲ್ಲ. ಬಟ್ ಇರಲಿ ಅಂತ ಹಾಕ್ಕೊಂಡಿದ್ದೀನಿ. ಈಗ ಒಂದೊಂದೇ ಎಲ್ಲ ಕೆಲಸ ಕೂಡ ಮುಗೀತು. ಗ್ಯಾಸ್ ಎಲ್ಲ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಅಲ್ಲಿ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊಂಡು, ಹಾಗೆ ಸಾಂಬಾರಿತ್ತು ಸ್ವಲ್ಪ, ಅದನ್ನು ಕೂಡ ಬಿಸಿ ಮಾಡಿಬಿಟ್ಟು ಇಟ್ಟಿದ್ದೀನಿ. ಮತ್ತೀಗ ಬಿಸಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಓಂ ಕಾಳು ಹಾಗೆ
ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸೊಂಟ ನೋವೇನಿದ್ರು ಅದು ಕಡಿಮೆ ಆಗುತ್ತೆ ಅಂತೇಳ್ಬಿಟ್ಟು ಈ ರೀತಿ ಹಾಕ್ಬಿಟ್ಟು ಕಾಸಿ ಕುಡಿಯೋಣ ಅಂತ. ಏಕೆಂದರೆ ನಾನೆಲ್ಲ ಕುತ್ಕೊಂಡು ಕಟ್ಟಿನಲ್ವ, ಸೊಂಟ ನೋವಂತೂ ಬಂದುಬಿಡುತ್ತೆ. ಹಾಗಾಗಿ ಈ ರೀತಿ ಮಾಡಿದಾಗ ಸೊಂಟ ನೋವು ಕಮ್ಮಿ ಆಗುತ್ತೆ. ಹಾಗೆ ಊರಿಂದ ಹಸಿ ಕಡಲೆಕಾಯಿ ತಂದಿದ್ನಲ್ಲ, ಅದನ್ನೆಲ್ಲ ಹೀಗೆ ಅರಳ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ ಕವರಲ್ಲಿಟ್ಟರೆ ಮುಗತ್ತುತ್ತೆ. ಹಾಗಾಗಿ ಈಗ ಅದು ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿಬೇಕು. ನೆಕ್ಸ್ಟ್ ಹಸ್ಬೆಂಡ್ ಕೂಡ ಎದ್ದಿದ್ದಾರೆ, ಅವರು ಕೂಡ ಕೆಲಸ ಎಲ್ಲ ಮಾಡ್ಕೊತಾ ಇದ್ದಾರೆ. ಈಗ ಟೈಮ್ ಬಂದು 6:40 ಆಗಿದೆ. ನಾನು 5:50 ಎದ್ದಿದ್ದು, 6:41 ಅರ್ಧ ಗಂಟೆ ಒಳಗಡೆ ಎಲ್ಲ ಕೆಲಸ. ಹಾಗೆ ಶನಿವಾರ ಕೂಡ ಫುಲ್ ಡೇ ಕೆಲಸ ಇತ್ತು, ಫುಲ್ ಫ್ರೀನೇ ಇರಲಿಲ್ಲ. ಯಾಕೆಂದರೆ ಇವೆಲ್ಲ ಡ್ರೆಸ್ ಎಲ್ಲ ಆಲ್ಟ್ರೇಷನ್ ಮಾಡೋದು, ಬ್ಲೌಸ್ ಸ್ಟಿಚ್ ಮಾಡೋದು, ಹಾಗೆ ಸೀರೆಗೆ ಮತ್ತು ಜಿಗ್ಜಾಗು ಫಾಲು ಇದೆಲ್ಲ ಇತ್ತು. ಹಾಗಾಗಿ ಶನಿವಾರ ಮತ್ತು ನಾನೇನು ವೀಡಿಯೋ ಅದೆಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಕೆಲಸನೇ ಜಾಸ್ತಿ ಇತ್ತು. ಹಾಗೆ ಮನೆಗೆ ಮಗಳನ್ನ ನೋಡ್ಕೊಳ್ಳೋದು, ಈ ಕೆಲಸಗಳೆಲ್ಲ ಮಾಡೋದು, ಅಡುಗೆ ತಿಂಡಿ ಎಲ್ಲ ಫುಲ್ ಕೆಲಸ ಜಾಸ್ತಿ ಇದ್ದಾಗ ನಮಗೂ ಕೂಡ ಟೆನ್ಷನ್ ಕೂಡ ಜಾಸ್ತಿ ಆಗಿಬಿಡುತ್ತೆ. ಕೆಲವೊಂದು ಟೈಮು ವೀಡಿಯೋ ಅದೆಲ್ಲ ಮಾಡೋದಕ್ಕೆ ಹೋಗಲ್ಲ. ಒಂದೊಂದು ಟೈಮ್ ಬೇಜಾರಾಗಿಬಿಡುತ್ತೆ. ಕೆಲಸದ ಮಧ್ಯೆ ವೀಡಿಯೋ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು, ಹಾಗೆ ವ್ಯೂಸ್ ಎಲ್ಲ ಚೆನ್ನಾಗಿ ಬಂದು ಒಂಥರ ಅದು ಇಲ್ಲ. ಒಂದೊಂದು ಟೈಮ್ ಅನಿಸ್ಬಿಡುತ್ತೆ, ಅಯ್ಯೋ ಇದೆಲ್ಲ ಯಾಕಂತ ಬೇಡ ಅಂತ. ಆದರೂ ಏನೋ ಒಂದು ಸಾಧನೆ ಮಾಡಬೇಕು ಅಂದರೆ ಕಷ್ಟಪಡಲೇಬೇಕಲ್ವ. ಕಷ್ಟಪಟ್ಟು ಮಾಡ್ತಾಯಿದ್ರೆ ಮುಂದೆ ಏನಾದರೂ ಒಂದು ಅಚೀವ್ ಮಾಡ್ಬೋದು. ಓಕೆ, ಎಲ್ಲನೂ ಟ್ರೈ ಮಾಡ್ತಾ ಇರಬೇಕು. ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟಪಟ್ಟು ಮಾಡ್ತಾ ಇರಬೇಕು. ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತೀರಾ ವೀಡಿಯೋನ ಸ್ಕಿಪ್ ಮಾಡಬೇಡಿ, ಮೊದಲಿಂದ ಕೊನೆವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ಫುಲ್ ವೀಡಿಯೋ ನೋಡಿದರೆ ನಮಗೂ ಕೂಡ ಯೂಸ್ ಆಗುತ್ತೆ. ಸ್ಕಿಪ್ ಮಾಡಿ ನೋಡಿದಾಗ ಅದು ವಾಚ್ ಕೂಡ ಆ್ಯಡ್ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಫುಲ್ ವೀಡಿಯೋ ನೋಡಿ. ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇನ್ನೂ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನನ್ನ ಚಾನಲಲ್ಲಿ ಟೈಲರಿಂಗ್ ವೀಡಿಯೋಸು, ಸ್ಯಾರಿ ಕುಚ್ಚು ವೀಡಿಯೋಸು, ಡೈಲಿ ವ್ಲಾಗ್ಸ್ ಈ ಥರದ್ದೆಲ್ಲ ಬರುತ್ತೆ. ಒಂದು ಸಾರಿ ವಿಸಿಟ್ ಮಾಡಿ ನೋಡಿ. ಓಕೆ, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.